ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಅದೇ ಮತ್ತೆ ಒಂದು ಬಿಸ್ನೆಸ್ ಟ್ರಿಪ್ಪಲ್ಲಿ ಒಂದು ಕಂಪ್ನಿ ವಿಸಿಟಲ್ಲಿ ಬಂದಿದ್ದೀನಿ. ಆ ಕಂಪ್ನಿ ಹೊರಗಡೆ ಬ್ಯಾಲ್ಕನಿಯಲ್ಲಿ. ಸೊ ಬೆಳಿಗ್ಗೆ ಟೈಮು ಒಂದು 8 ಗಂಟೆ ಆಗಿದೆ. 8:30 ಮೇಲೆ ನಮ್ಮದು ನಾರ್ಮಲಿ ವರ್ಕ್ ಸ್ಟಾರ್ಟ್ ಆಗೋದು. ಸೊ ಹೆಂಗೂ ಟೈಮ್ ಇದೆಯಲ್ಲ, ಬೇಗ ಬಂದಿದ್ದೀನಿ, ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಒಂದು ಈ ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನೀವು ಹೋಗ್ತಾನೆ ಅದು ಒಂದು ಸ್ಮಾಲ್ ದೃಶ್ಯ ತೋರಿಸಿದೆ ನೋಡಿ ನಿಮಗೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು, ಪ್ರೊಡಕ್ಷನ್ ಏರಿಯಾದಲ್ಲಿ ಎಲ್ಲ ಜನ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು. ಏನಕ್ಕಪ್ಪ ಈ ವಿಡಿಯೋ ನಿಮಗೆ ತೋರಿಸಿದೆ, ಏನಕ್ಕಪ್ಪ ನಾನು ಈ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ, ಮೊನ್ನೆ ನಮ್ಮ ಇಂಡಿಯಾದಲ್ಲಿ ಒಂದು ಹಾಟ್ ಟಾಪಿಕ್ ಡಿಸ್ಕಸ್ ನಡೀತಾ ಇತ್ತು. 80 ವರ್ಕಿಂಗ್ ಅವರ್ಸ್ ಪರ್ ವೀಕ್ ಬೇಕಾ ಬೇಡ ಅಥವಾ ಮಾಡಬೇಕಾ ಅಂತ ನಡೀತಾ ಇತ್ತು. ತುಂಬ ಜನ ಅವರು ಯಾರೋ LNT ಅವ್ರು ಸಿ ಅವರೇನೋ ಅದು ಮಾಡಬೇಕು ಅಂತ ಅವ್ರೇನೋ ಹೇಳಿದ್ದಾರೆ. ನನಗೂ ಅಷ್ಟು ಗೊತ್ತಿಲ್ಲ, ನೀವು ಕಮೆಂಟಲ್ಲಿ ಹೇಳಿ ನನಗೆ. ಆಮೇಲೆ ತುಂಬ ಜನ ನನಗೆ ಕಮೆಂಟಲ್ಲೂ ಕೇಳಿದರು, ಚೈನಾದಲ್ಲಿ ಯಾವ ಥರ ಇದೆ, OT ಪಾಲಿಸಿಯಲ್ಲಿ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲು, ನಾರ್ಮಲ್ ವರ್ಕಿಂಗ್ ಅವರ್ಸ್ ಬಂದುಬಿಟ್ಟು 8 ಅವರ್ಸ್ ಪರ್ ಡೇ. ಆಮೇಲೆ ಕೆಲವೊಂದು ಕಂಪ್ನೀಸು 5 ವರ್ಕಿಂಗ್ ಡೇ ಇರುತ್ತೆ, ಕೆಲವೊಂದು 5.5 ವರ್ಕಿಂಗ್ ಡೇ ಇರುತ್ತೆ. ಸೊ ಹಾಗ್ಬಿಟ್ಟು 40 ಅವರ್ಸು ಅಥವಾ 44 ಅವರ್ಸ್ ಅದು ವೇರಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಕಂಪ್ನಿ ಮೇಲೆ. ನಮ್ಮದು ಬಂದುಬಿಟ್ಟು 40 ಅವರ್ಸ್ ನಂದು ಬಂದುಬಿಟ್ಟು. ಬಟ್ ಏನಿದೆ ಅಂದರೆ, ನಮ್ಮದೆಲ್ಲ ಇಂಜಿನಿಯರ್ ಅಲ್ರಿ. ನಮ್ಮದು ಇಂಜಿನಿಯರ್ ಅಂತ ತಕ್ಷಣ ಒಂಥರ ಆರ್ಮಿ ಜನ ಇದ್ದಂಗೆ. ಏನೇ ಫ್ಲಡ್ ಬಂದರೆ, ಏನೇ ಡಿಸಾಸ್ಟರ್ ಬಂದರೆ ನಾವು ಓಡೋಗ್ಬಿಟ್ಟು ಸಪೋರ್ಟ್ ಮಾಡಬೇಕು. ಅದೇ ಥರ ನಾವು ಇಂಜಿನಿಯರ್ಸ್, ನಾವು ಏನೇ ಪ್ರೊಡಕ್ಷನಲ್ಲಿ ಏನೋ ಪ್ರಾಬ್ಲಮ್ ಬಂದರೆ ಓಡೋಗ್ಬಿಟ್ಟು ನಾವು ಫಿಕ್ಸ್ ಮಾಡಬೇಕು. ಸೊ ಅದು ಪ್ರಾಬ್ಲಮ್ ಫಿಕ್ಸ್ ಆಗೋರಿಗೆ ನಾವು ಮನೆಗೆ ಹೋಗೋಂಗಿಲ್ಲ, ಆ ಥರ ನಮ್ಮದು ಡ್ಯೂಟಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಮ್ದು ಏನಂದರೆ, ಕ್ಲಾಕ್ ಇನ್ ಟೈಮಿಂಗ್ ಕರೆಕ್ಟ್ ಮೇಂಟೈನ್ ಮಾಡಬೇಕು, ಕ್ಲಾಕ್ ಔಟ್ ಲೆಕ್ಕನೇ ಇಲ್ಲ. ಅಂದರೆ ಅದು ಡಿಪೆಂಡಿಂಗ್ ಅಪಾನ್ ದ ಇಶ್ಯೂಸು. ಕೆಲವು ಸಲ ನಾವು ಬೇಗನೆ ಹೋಗ್ಬೋದು, ಕೆಲವು ಸಲ ಮಧ್ಯರಾತ್ರಿನೇ ಆಗ್ಬೋದು. ಆಲ್ ಡಿಪೆಂಡಿಂಗ್ ಅಪಾನ್ ದ ಇಶ್ಯೂಸು. ಆಮೇಲೆ ಕಸ್ಟಮರ್ ಕಾಲ್ ಮೇಲೆ ಹೋಗುತ್ತೆ. ಸೊ ನಮಗೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ನಮಗೇನು ಎಕ್ಸ್ಟ್ರಾ ದುಡ್ಡು ಕೊಡೋಲ್ಲ. ಓಕೆ, ನಮಗೇನು ಅಂದರೆ ನಮಗೆ ಕಂಪನ್ಸೇಷನ್ ಹಾಲಿಡೇ ಕೊಡ್ತಾರೆ. ಸೊ ಹಾಗಾಗಿಬಿಟ್ಟು ನಾವು ಲೇಟ್ ವರ್ಕಿಂಗ್ ಅವರ್ಸ್ ಅಥವಾ ವೀಕೆಂಡ್ ಕೆಲಸ ಮಾಡಿದ್ರೆ ನಮಗೆ ಒಂದು ಕಂಪನ್ಸೇಷನ್ ಹಾಲಿಡೇ ಇರುತ್ತೆ. ನಮ್ಗೆ ವಿದಿನ್ 6 ಮಂತ್ಸ್ ಆರ್ 3 ಮಂತ್ಸ್ ಯಾವ ಬೇಕೋ ನಾವು ಅದನ್ನು ಹಾಲಿಡೇನ ನಾವು ಅದನ್ನು ಕನ್ಸ್ಯೂಮ್ ಮಾಡಲೇಬೇಕು, ಇಲ್ಲಾಂದರೆ ಅದು ಲ್ಯಾಪ್ಸ್ ಆಗಿಬಿಡುತ್ತೆ. ಅದೇ ಈಗ ಇವರು ಟೆಕ್ನಿಷಿಯನ್ಸು ಆಮೇಲೆ ಆಪ್ರೇಟರ್ಸ್ ಇರ್ತಾರಲ್ಲ, ನೀವು ನೋಡ್ತಿರ್ಬೋದು, ಈ ಪ್ರೊಡಕ್ಷನ್ನೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಲೇಬರ್ಸ್ ಅಂತ ಹೇಳ್ಬೋದು, ಇಲ್ಲ ಆಪ್ರೇಟರ್ಸ್ ಅಂತ ಹೇಳ್ಬೋದು. ಆಮೇಲೆ ಅವ್ರ ಮೇಲೆ ಒಂದು ಸೂಪರ್ವೈಸರ್ಸು, ಆಮೇಲೆ ಟೆಕ್ನಿಷಿಯನ್ಸ್ ಬರ್ತಾರೆ. ಇವ್ರಿಗೆ ದೇ ಆರ್ ಆಲ್ ಎಲಿಜಿಬಲ್ ಫಾರ್ ದ OT ಅಂದರೆ ಅವ್ರಿಗೆ ದುಡ್ಡು ಸಿಗುತ್ತೆ. ಸೊ ನಾರ್ಮಲಿ ಇಲ್ಲಿ ರೂಲ್ಸ್ ಪ್ರಕಾರ ಪರ್ ನಾರ್ಮಲ್ ವರ್ಕಿಂಗ್ ಡೇ 3 ಅವರ್ಸ್ OT ವರ್ಕ್ ಮಾಡ್ಬೋದು. ಅಂದರೆ 8 + 3 = 11 ಅವರ್ಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ. ಸೊ ಅದು 3 ಅವರ್ಸ್ ಕೆಲಸ ಮಾಡೋದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಸಿಗುತ್ತೆ. ಹಾಗಾಗ್ಬಿಟ್ಟು ಇವರು ಚೈನೀಸವರು ತುಂಬಾ OT ಮಾಡೋಕ್ಕೆ ಇಷ್ಟ ಅವ್ರಿಗೆ. ಏನಕ್ಕಂದರೆ ದುಡ್ಡು ಸಿಗುತ್ತೆ ಅಂತ ಹೇಳಿಬಿಟ್ಟು. OT ಇಲ್ಲ ಅಂದರೆ ದುಡ್ಡಿಲ್ಲ. ಸೊ ಹಾಗಾಗ್ಬಿಟ್ಟು ಅವ್ರು ಏನು ಮಾಡ್ಬಿಡ್ತಾರೆ, ಯಾವ ಕಂಪ್ನಿಲಿ ಜಾಸ್ತಿ OT ಕೊಡ್ತಾರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಯಾವ ಕಂಪ್ನಿಯಲ್ಲಿ OT ಇಲ್ಲ ಆ ಕಂಪ್ನಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನಮಗೆ. ಆಮೇಲೆ ಇನ್ನೊಂದು ಏನು ರೂಲಪ್ಪ ಅಂದರೆ, ಗೌರ್ಮೆಂಟ್ ಅವರು 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ 36 ಅವರ್ಸ್ ಮಾತ್ರ OT ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ. ಸೊ ಹಾಗಾಗ್ಬಿಟ್ಟು ಇವರು ಚೈನೀಸ್ ಏನೂರು ಟೆಕ್ನಿಷಿಯನ್ಸು ಮತ್ತು ಪ್ರೊಡಕ್ಷನ್ ಆಪ್ರೇಟರ್ಸ್ ಇದ್ದಾರಲ್ಲ, ಅವ್ರಿಗೆ ಯಾವ ಕಂಪ್ನಿಯಲ್ಲಿ OT ಕೊಡ್ತಾರೆ ಆ ಕಂಪ್ನಿಯಲ್ಲಿ ಅವ್ರು ಮಾತ್ರ ಹೋಗ್ತಾರೆ ಕೆಲಸ ಮಾಡೋಕ್ಕೆ. ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈಗ ನಮ್ಮ ಕಂಪ್ನಿಯಲ್ಲಿ ಒಂದು ಪ್ರೊಜೆಕ್ಟ್ ಜಾಸ್ತಿ ಇಲ್ಲ. ಸೊ ನಾವು ಏನು ಮಾಡ್ತೀವಿ, ನಾವು OT ಕಟ್ ಮಾಡಿಬಿಡ್ತೀವಿ ಕಾಸ್ಟ್ ಸೇವಿಂಗ್ ಮಾಡೋಕ್ಕೋಸ್ಕರ. ಸೊ OT ಕಟ್ ಮಾಡಿಬಿಟ್ಟು ನಾವು ಶಿಫ್ಟ್ ಡ್ಯೂಟಿ ಅಂತ ಹೇಳ್ತೀವಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಅವ್ನು ಟೆಕ್ನಿಷಿಯನ್ಗೆ ಈ ಸ್ಯಾಟರ್ಡೇ ನೀನು ಕೆಲಸ ಮಾಡಪ್ಪ, ನೆಕ್ಸ್ಟ್ ಮಂಡೇ ನೀನು ಹಾಲಿಡೇ ತಗೋ ಅಂತ. ಅದಂದರೆ ಅವ್ರಿಗೆ ಇಷ್ಟ ಇಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ಒಂದೆರಡು ವೀಕ್ ಕೆಲಸ ಮಾಡಿಬಿಡ್ತಾರೆ. ಆಮೇಲೆ OT ಬರಲಿಲ್ಲಪ್ಪ ಅಂದರೆ ರಿಸೈನ್ ಮಾಡಿ ಸೀದಾ ರೈಟ್ ಅಂತ ಹೋಗ್ಬಿಡ್ತಾರೆ, ಮನೆಗೆ ಹೋಗಲ್ಲ, ಬೇರೆ ಕಂಪ್ನಿಗೆ ಹೋಗ್ಬಿಡ್ತಾರೆ. ಅವರು ತುಂಬ ಸ್ಟ್ರೇಟ್ ಫಾರ್ವರ್ಡ್. ಅವರು ದುಡ್ಡು ಕೊಡ್ತೀಯಾ OT ಮಾಡ್ತೀನಿ, ದುಡ್ಡಿಲ್ಲ ನಾನು ರೈಟ್ ಹೇಳ್ಬಿಡ್ತೀನಿ. ಇದೇ ಅವ್ರದ್ದು ಕಾನ್ಸೆಪ್ಟ್. ಅಂದರೆ ಈಗ ನಾನು ಟೆಕ್ನಿಷಿಯನ್ಸು ಆಪ್ರೇಟರ್ಸ್ ಆ ಲೆವೆಲ್. ಅಂದರೆ ನಂದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾನು ಆ ರೆಫರೆನ್ಸ್ ನನಗೆ ಏನು ಐಡಿಯಾ ಇದೆ ಅದ್ರ ಮೇಲೆ ಹೇಳ್ತಾಯಿದ್ದೆ ನಾನು. ಬೇರೆ ಸೆಕ್ಟ್ರಲ್ಲಿ ಈಗ ಮೆಡಿಕಲ್ಲು, ಹಾಸ್ಪಿಟ್ಲಲ್ಲಿ ಅವ್ರದ್ದು ನರ್ಸು ಅವರೆಲ್ಲ ಇರ್ತಾರಲ್ಲ, ಅಟೆಂಡರ್ಸು, ಅವ್ರಿಗೆ ಯಾವ ಥರ ಇದೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಸೊ ನಮಗೆ ಅದೇ ಇಂಜಿನಿಯರ್ಸ್ಗೆ, ಮ್ಯಾನೇಜರ್ಸ್ಗೆ ನಮಗೆ ದುಡ್ಡು ಕೊಡೋಲ್ಲ, ನಮಗೆ ಕಂಪನ್ಸೇಷನ್ ಹಾಲಿಡೇ ಕೊಡ್ತಾರೆ. ಆಮೇಲೆ ಇವರು ಟೆಕ್ನಿಷಿಯನ್ ಆಪ್ರೇಟರ್ಸ್ಗೂ ನಾವು ಕಂಪನ್ಸೇಷನ್ ಹಾಲಿಡೇಲಿ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ಅದು ಒಂದು ನಮ್ಮದು ಅಬ್ಜೆಕ್ಟಿವ್. ಯಾಕಂದರೆ ನಾವು OT ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಅಂದರೆ ಶಿಫ್ಟ್ ಡ್ಯೂಟಿ ಅಥವಾ ರೂಸ್ಟರ್ ಡ್ಯೂಟಿ ಅಂತ ಹೇಳ್ತಾರೆ, ಅದು ನಾವು ಪ್ಲ್ಯಾನ್ ಮಾಡಿ ಮಾಡ್ತಾ ಇರಬೇಕು. ಬಟ್ ಏನಾಗುತ್ತೆ ಅಂದರೆ ಸಮಸ್ಯೆ ಇದೆ ಅಂದರೆ, ಎಲ್ಲಿ ಯಾರಿಗೆ ದುಡ್ಡು ಸಿಗಲ್ಲ ಅವ್ನು ಬಿಟ್ಟು ಓಡೋಗ್ಬಿಡ್ತಾರೆ. ಸೊ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇರ್ತಾರೆ, ತುಂಬಾ ಇರ್ತಾರೆ. ಅವರು ಏನು ಮಾಡ್ಬಿಡ್ತಾರೆ,
ಬಿಟ್ಟು ಹೋಗ್ಬಿಡ್ತಾರೆ. ಆ ಟೈಮ್ ನಮಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ನಾವು ಮತ್ತೆ ಹೊಸಬನ ಟೆಕ್ನಿಷಿಯನ್ ಇಟ್ಕೊಂಡು ಅವ್ನಿಗೆ ಟ್ರೈನಿಂಗ್ ಕೊಡಬೇಕಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಏನು ಮಾಡ್ತೀವಿ, ನಾರ್ಮಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಐಡೆಂಟಿಫೈ ಮಾಡಿ ಅವನಿಗೆ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಲೆವೆಲ್ ಸ್ವಲ್ಪ ಪ್ರಮೋಟ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಏನಾಗುತ್ತೆ, ಅವರು ಕೆಲವು ಜನ ಏನು ಮಾಡ್ತಾರೆ, ಪ್ರಮೋಟ್ ಮಾಡಿದ್ರೆ ಸ್ವಲ್ಪ ದುಡ್ಡು ಸ್ಯಾಲ್ರಿ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅವ್ರು ಸ್ಟಿಲ್ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ, ನನ್ನ 1 ಮಂತಲ್ಲಿ ಇಷ್ಟು ಬಂದರೆ ಎಷ್ಟಾಗುತ್ತೆ, ನಾನು ಡೈಲಿ OT ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ರಮೋಷನ್ ತೊಗೊಳ್ಳೋದು, ಅವ್ನು ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ಬಿಡ್ತಾನೆ. ಸೊ ಈ ಥರ ಎಲ್ಲ ಸಮಸ್ಯೆ ಇದೆ ಇಲ್ಲಿ. ಅಂದರೆ ಬೇಸಿಕಲಿ ಹೇಳ್ಬೇಕಂದ್ರೆ ಜನ ಅಂದರೆ OT ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ ಇಲ್ಲಿ. ಅದ್ರ ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಗೈಸ್. ಅಂದರೆ ಅವ್ರಿಗೆ OT ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಅದೊಂದು ಮೈಂಡ್ಸೆಟ್ಟಲ್ಲಿದೆ. ಸೊ ಅದಕ್ಕೋಸ್ಕರ ಅವರು ವೆರಿ ಹಾರ್ಡ್ ವರ್ಕಿಂಗ್ ಜನ ಕೆಲಸ ಮಾಡ್ತಾರೆ OT ಮಾಡೋಕ್ಕೆ. ಮತ್ತು ನಮ್ಮಂಥವ್ರು ಇಂಜಿನಿಯರ್ಸು ಕಂಪನ್ಸೇಷನ್ ಹಾಲಿಡೇಗೋಸ್ಕರ ನಾವು ಕೆಲಸ ಮಾಡಬೇಕಷ್ಟೇ ರೀ. ಸೊ ನೋಡಿ, ಹಿಂದೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ತುಂಬ ಕೆಲಸ ಆಲ್ಮೋಸ್ಟ್ ಸ್ಟಾಪ್ ಆಗಿಬಿಟ್ಟಿದೆ. ಏನಕ್ಕಂದರೆ ಚೈನೀಸ್ ನ್ಯೂ ಇಯರ್ ಹಾಲಿಡೇ ಹಬ್ಬ ಬರ್ತಾ ಇದೆ. ಸೊ ಇವ್ರಿಗೆ ಅಷ್ಟು ಜಾಸ್ತಿ ಪ್ರೆಷರ್ ಇಲ್ಲ ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಬೇಗ ಮುಗಿಸ್ಬೇಕು ಅಂತ. ಸೊ ಏನು ಮಾಡಿಬಿಡ್ತಾರೆ, ಲೇಬರ್ಸ್ನೆಲ್ಲ ಇಟ್ಕೊಂಡು ಅವರಿಗೆ ಡೈಲಿ ವೇಜಸ್ ಕೊಟ್ಟು ಅವ್ರಿಗೆ OT ಕೊಡೋ ಬದಲಿ ಹಾಲಿಡೇ ಕೊಟ್ಬಿಡ್ತಾರೆ, ಸ್ವಲ್ಪ ಲಾಂಗ್ ಹಾಲಿಡೇಸ್ ಕೊಟ್ಬಿಡ್ತಾರೆ. ಸೊ ಹೋಗಿ ಅಂತ. ಹಾಗಾಗಿಬಿಟ್ಟು ಇಲ್ಲಿ ತುಂಬ ಕೆಲಸ ಸ್ಟಾಪ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಯಾರೋ ವರ್ಕರ್ ಅದು ಕ್ಯೂರಿಂಗ್ ಮಾಡಿ ನೀರೆಲ್ಲ ಹಾಕ್ತಾರೆ ಅಷ್ಟೇ. ಸೊ ಅಂದರೆ ಕೆಲವೊಂದು ಕೀ ವರ್ಕರ್ಸ್ ಮಾತ್ರ ಇಟ್ಕೊಂಡಿರ್ತಾರೆ, ಮಿಕ್ಕಿದವ್ರನ್ನ ಲೇಬರ್ಸ್ನೆಲ್ಲ ಊರಿಗೆ ಕಳಿಸ್ಬಿಡ್ತಾರೆ, ಹೋಗಿಬಿಡಿ ಹಬ್ಬ ಮಾಡೋಕ್ಕೆ ಅಂತ. ಸೊ ಇದು ಒಂದು ಟ್ರಿಕ್ ಅಂತ ನಾನು ಹೇಳ್ಬೋದು. ಅಂದರೆ ನಾವು ಅದೇ ಥರ ಮಾಡ್ತಾಯಿದ್ವಿ ನಮ್ಮ ಕಂಪ್ನಿಲಿ. ನಾನು ಅದನ್ನೇ ಮಾಡೋದು. ಕೆಲವು ಇಂಜಿನಿಯರ್ಸ್ಗೆ ಟೆಕ್ನಿಷಿಯನ್ಸ್ಗೆ ಹಾಲಿಡೇ ತೊಗೊಳ್ರಿ, ಹಬ್ಬ ಇದೆ ಬೇಗ ಹೋಗಿ, ಆಮೇಲೆ ನಿಮ್ಗೆ ಯಾಕಂದರೆ ಊರಿಗೆ ಹೋಗಿ ಟಿಕೆಟ್ ಸಿಗಲ್ಲ ಅಂತ ಇದೊಂದು ಟ್ರಿಕ್ ಯೂಸ್ ಮಾಡ್ತೀವಿ ನಾವು. ಅಂದರೆ OT ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕೆ. ಅಷ್ಟೇ ಸ್ನೇಹಿತರೆ, ಇದೊಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ ಮಾಡಿದೆ. ನಿಮ್ಮ ಕಮೆಂಟಲ್ಲಿ ಏನು ಅನಿಸುತ್ತೆ ಅನಿಸಿಕೆಗಳಲ್ಲಿ ಹೇಳಿ, ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಜೈ ಕರ್ನಾಟಕ, ಜೈ ಹಿಂದ್.